ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸರ್ವಂ ಸುಖಂ ಮಯೈವೇತಿ ದೇವೋ ಹಿ ದುಃಖ ಕಾರಣಂ ತದ್ವಿರುದ್ಧಂ ನತೆ ಯಾಂತಿ ದೌರ್ಭಾಗ್ಯಂ ಇತಿ ಮೇ ಮತಿಃ. It is happiness. If it is happiness, it is because of me only. And if it is a pain, it is because of God's contribution. We never see back the reverse. ಸುಖ ಸರ್ವಂ ಸುಖಮಯ ಇವ ಐತಿ. ಸುಖ ಇವತ್ತೇನು ಅನುಭವಿಸ್ತಾ ಇದ್ದೀನಿ, ಎಲ್ಲ ಸುಖ ನಾನೇ ಸ್ವಂತ ದುಡಿದಿದ್ದು. ದೇವೋ ಹಿ ದುಃಖ ಕಾರಣ. ಅಕಸ್ಮಾತ್ ದುಃಖ ಆದರೆ ಅದಕ್ಕೆ ಯಾರು ಕಾರಣ? ದೇವ್ರ ಕಾರಣ. ದೇವರು ಕೊಟ್ಟಿದ್ದು. ದುಃಖ ಆಗೋದೆಲ್ಲ ದೇವರು. ಸುಖ ಪಡೆದಿದ್ದೆಲ್ಲ, ಸುಖ ಇರೋದೆಲ್ಲ ನಾನು ಮಾಡ್ಕೊಂಡಿದ್ದು. ತದ್ವಿರುದ್ಧನ್ನತೆಯ ಅಂತಿ, ಅದರ ವಿರುದ್ಧವಾಗಿ ನಾವು ಯೋಚನೆನೇ ಮಾಡೋದಿಲ್ಲ. ಅಂದರೆ ದುಃಖ ಕೊಟ್ಟಿದ್ದೆಲ್ಲ ನಾನು, ಸುಖ ಕೊಟ್ಟಿದ್ದೆಲ್ಲ ದೇವರು ಅಂತ ನಾವೆಂದೂ ಯೋಚನೆ ಮಾಡೋದಿಲ್ಲ. ಇದೇ ನಮ್ಮ ದೌರ್ಭಾಗ್ಯ. ದೌರ್ಭಾಗ್ಯಮಿತಿಮೇ ಮತಿಃ. ಸುಖ ಭೋಗಾದಿ ಕಾಲೇತು ದೈವಚಿಂತಾ ನ ಜಾಯತೆ ಯತ್ಕಿಂಚಿತ್ ದುಃಖಮಾಪ್ನೋತಿ ತನ್ಮೂಲಯತಿ ದೈವಿಕಂ. During the happiness, no one would think of the God. If we get a small problem or pain, then we start praying the God and we start cursing the God. ಸುಖ ಭೋಗಾದಿ ಕಾಲೇತು, ಸುಖ ಭೋಗಗಳ ಕಾಲದಲ್ಲಿ ದೈವಿ ಚಿಂತನ ಜಾಯತೆ, ದೇವರ ಚಿಂತೆ ಬರುವುದೇ ಇಲ್ಲ. ಯತ್ಕಿಂಚಿತ್ ದುಃಖ ಮಾಪ್ನೋತಿ, ಎಲ್ಲರ ಸಮಸ್ಯೆ ಆದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ತನ್ನ ಮೂಲಯತಿ ದೈವಿತಂ, ಆಗ ದೇವರು ಓಹೋ ಭಗವಂತ ನೀನೇ ಕಾಪಾಡು ಅಂತ ದೇವ್ರ ಹತ್ರ ಕೇಳ್ತೀವಿ. ಬಿಟ್ರೆ ಸುಖ ಇದ್ದಾಗ ದೇವ್ರನ್ನ ನಾವು ನೆನೆಸ್ಕೊಳ್ಳೋದೇ ಇಲ್ಲ. ಲಿಖಿತಂ ವಾಲ್ಮೀಕಿನ ಕಾಲೇ ಮುಕ್ತಿ ಸಾಧನ ಹೇತವೇ ಶಿವ ಪಾರ್ವತಿ ಸಂವಾದಂ ನಾರದಂ ವಾಲ್ಮೀಕಿ ಮೂಲಕಂ. ಲಿಖಿತಂ ವಾಲ್ಮೀಕಿನ ಕಾಲೇ ಮುಕ್ತಿ ಸಾಧನ ಹೇತವೇ, ಮುಕ್ತಿಗೋಸ್ಕರ ಇಂದಿನ ಆ ಕಾಲದಲ್ಲೇ ವಾಲ್ಮೀಕಿಯಿಂದ ಬರೆಯಲ್ಪಟ್ಟಿದೆ. ಮುಕ್ತಿಗೋಸ್ಕರ, ಮುಕ್ತಿ ಬೇಕು ಅಂತಾದರೆ ವಾಲ್ಮೀಕಿ ಬರೆದಂಥ ಈ ಪದ್ಯವನ್ನು ನೆನಪಿಟ್ಕೊಳ್ಳಿ. ಅದನ್ನು ಶಿವಪಾರ್ವತಿ ಸಂವಾದಂ, ಶಿವಪಾರ್ವತಿಯರು ಹೇಳಿದ್ದಾರೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ. ರಾಮನ ಸ್ಮರಣೆ ಮಾಡುವುದರಿಂದ ಮುಕ್ತಿ ಸಾಧ್ಯ ಅಂತ ನಾರದರು ವಾಲ್ಮೀಕಿ ಹೇಳಿ, ವಾಲ್ಮೀಕಿ ಅದನ್ನು ಶಿವಪಾರ್ವತಿಯರು ಮಾಡಿದ್ದನ್ನು ನಾರದರನ್ನು ವಾಲ್ಮೀಕಿ ಹೇಳಿ, ವಾಲ್ಮೀಕಿ ಮೂಲಕ ನಮಗೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ವಾಲ್ಮೀಕಿ said it in the long back for liberation or mukti. It is discussed by God Shiva and Gauri, and thereby Narada, and thereby Valmiki. So we are learning it in Ramayana. ಶಿವಪಾರ್ವತಿ ಸಂವಾದೆ, ಶಿವಪಾರ್ವತಿಯರ ಸಂವಾದವನ್ನು ವಾಲ್ಮೀಕಿ ಮುನಿಗಳು ಬರೆದು ನಮ್ಮ ಮುಕ್ತಿ ಸಾಧನೆಗೆ ಸಹಕಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾರದರು ಹೇಳಿದ್ರು, ನಾರದರು ನಮಗೆ ಹೇಳಿದ್ರು. ಒಟ್ಟಿನಲ್ಲಿ ನಮಗೆ ಅದು ಅನುಕೂಲಕ್ಕೆ ಬಂದಿದೆ. ಪ್ರಜಾಪ್ರಭುತ್ವೇ ಅತ್ಯಂತಂ ವ್ಯಯರೂಪಿ ಚುನಾವಣಾ ತತ್ಸರ್ವಂ ಸಕಲಂ ತ್ಯಕ್ತ್ವಾ ಆಧಾರೇಣ ಅನುಸಂಧಯ. Election is very costly in the democracy. Instead, we select the supporter to the society. ಪ್ರಜಾಪ್ರಭುತ್ವ ಅತ್ಯಂತ ವ್ಯಯರೂಪಿ ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ ತುಂಬ ಕಾಸ್ಟ್ಲಿ ಅಂತಂದರೆ ಈ ಚುನಾವಣೆ. ತತ್ಸರ್ವಂ ಸಕಲಂ ತ್ಯಕ್ತ್ವ, ಇದೆಲ್ಲ ಬಿಟ್ಬಿಟ್ಟತೆಗೆ ಆಧಾರೇಣ ಸಂದೇಹ, ಯಾರು ಸಮಾಜ ಸೇವೆಯನ್ನು ಹೆಚ್ಚು ಮಾಡುತ್ತಾರೆಯೋ ಅವರನ್ನೇ ಆ ಊರಿನ ಯಜಮಾನರಾಗಿ ಕೂರಿಸ್ಬಿಟ್ರೆ ಆಗಲೇ ಇಲ್ಲ. ಯಾರು ಸಮಾಜ ಸೇವೆ ಮಾಡ್ತಿರ್ತಾರೋ ಅವರು ಮುಖ್ಯವಾಗಿ ಎಲ್ಲ ರೋಡ್ ಮಾಡಿಕೊಡ್ತಾರೆ, ಎಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವ್ರು ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅವ್ರ ಆಧಾರದ ಮೇಲೆ ಕೊಟ್ಬಿಟ್ರೆ ಖರ್ಚೇ ಇರೋದಿಲ್ಲ.
ಆಮೇಲೆ ಯಾರು ದುಡಿತಾನೆ ಅವನಿಗೆ ಬೆಲೆ ಕೊಟ್ಟ ಹಾಗಾಗುತ್ತೆ. ಸುಮ್ಮನೆ ಯಾರ್ಯಾರೋ ಬಂದು ಕೂತ್ಕೊಂಡು ಎಲೆಕ್ಟಾಗಿ ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ ಅಂತ ಅನ್ನೋದಕ್ಕಿಂತ ಅತ್ತಾಗ ದುಡ್ಡು ಖರ್ಚು, ಈತಾಗೆ ಒಳ್ಳೆ ಕೆಲಸನೂ ಆಗಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರನ್ನೇ ಸಪೋರ್ಟ್ ಮಾಡಿಬಿಟ್ರೆ ಮುಗಿದು ಹೋಯ್ತು. ಅವನು ಯಾವಾಗಲೂ ಒಳ್ಳೆ ಕೆಲಸ ಮನಸ್ಸಲ್ಲೇ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ಅಥವಾ ಅವ್ನು ನೆಕ್ಸ್ಟ್ ಟೈಮ್ ಕೆಲಸ ಮಾಡಲ್ಲ ಅಂತಂದ್ರೆ ಅವ್ನು ಬಿಟ್ಟು ಇನ್ಯಾವನೋ ಅವನಿಗೆ ಕಾಂಪಿಟೇಟರಾಗಿ ಜಾಸ್ತಿ ಕೆಲಸ ಒಳ್ಳೆ ಕೆಲಸ ಮಾಡ್ತಿರ್ತಾನಲ್ಲ ಅವನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಒಟ್ಟಿನಲ್ಲಿ ಖರ್ಚನ್ನು ಇಲ್ಲಿ ಉಳಿಸ್ಬೋದು. ರಾಜಪ್ರಭುತ್ವಂಚ ಮಿಶ್ರಿತಂ ಭೂಮಿ ಯೋಗ್ಯತಾ ಯೋಗ್ಯತಾ ಮಾತ್ರ ಉತ್ಕರ್ಷಂ ಅಯೋಗ್ಯಂ ಶಾಸನೆ ತ್ಯಜೇತ್. ಮಿಕ್ಸಪ್ ವಿತ್ ಬೋತ್ kingship and democracy and decentralize the power. Here you should consider the ability. Ability is important here than the mobility. 5 ವರ್ಷಕ್ಕೆ ಬಂದು ಹೋಗುವ ಶಾಸಕನನ್ನು ಇಟ್ಕೊಂಡ್ರೆ ಏನು ಉಪಯೋಗ, ಇಟ್ಕೊಳ್ದಿದ್ರೆ ಏನು ಉಪಯೋಗ? ಅವನು ಒಳ್ಳೆ ಯೋಗ್ಯ ವ್ಯಕ್ತಿಯಾಗಿದ್ದರೆ ಎಬಿಲಿಟಿ ಆಧಾರದ ಮೇಲೆ ಎಷ್ಟು ವರ್ಷ ಬೇಕಾದರೂ ಕೊಡು. ರಾಜಪ್ರಭುತ್ವ ಮತ್ತು ಪ್ರಜಾರಾಜ್ಯ ಎರಡನ್ನು ಮಿಕ್ಸ್ ಮಾಡಿ ಭೂಮಿಯನ್ನು ಕಾಪಾಡುವಂಥವರಿಗೆ ಶ್ರೇಷ್ಠತೆಯನ್ನು ಕೊಡಿ, ಶಾಸಕತ್ವವನ್ನು ಕೊಡಿ. ಯೋಗ್ಯತಾ ಮಾತ್ರ ಉತ್ಕರ್ಷಂ, ಇಲ್ಲಿ ಅವರ ಯೋಗ್ಯತೆ ಮುಖ್ಯವಾಗಬೇಕೆ ಹೊರತು ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಮುಖ್ಯ ಆಗಬಾರ್ದು. ಅಯೋಗ್ಯಂ ಶಾಸನೆ ತ್ಯಜೇತ್, ಅಯೋಗ್ಯನನ್ನು ಶಾಸನದಿಂದ ತೆಗೆದು ಬಿಡಬೇಕು. ತ್ಯಜಂತಿ ಶತ್ರು ಮಿತ್ರತ್ವಂ ಚುನಾವಣಾ ಅಧಿಕಾರಾರ್ಥಂ ಚುನಾವಣೆ. ತ್ಯಜಂತಿ ಶತ್ರು ಮಿತ್ರತ್ವಂ ಅಧಿಕಾರಾರ್ಥಂ ಚುನಾವಣೆ ಕೋಟ್ಯಂತರ ಧನಂ ವ್ಯರ್ಥಂ ಕುರುವಂತಿ ಜ್ಞಾತ ಶಾಸಕೇ. ದೇ ಡಿಪಾರ್ಟ್ ದ ಫ್ರೆಂಡ್ಶಿಪ್ and extreme dislike during the elections. Knowingly they spend crores of rupees of public money. ತ್ಯಜಂತಿ ಶತ್ರು ಮಿತ್ರತ್ವಂ, ಶತ್ರುತ್ವ ಮತ್ತು ಮಿತ್ರತ್ವ ಚುನಾವಣಾ ಸಮಯದಲ್ಲಿ ಅಧಿಕಾರಕ್ಕೋಸ್ಕರ ಹೇಗೆ ಬೇಕಾದರೂ ತಿರುಗಾಡುತ್ತೆ. ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯರ್ಥ ಮಾಡುತ್ತಾರೆ. ಮತ್ತು ನಮಗೆ ಗೊತ್ತಿರೋನೇ ಶಾಸಕ ಆಗ್ತಾನೆ. ಇವನು ಗೆಲ್ತಾನೆ ಅಂದರೆ ಅವ್ನು ಗೆಲ್ತಾನೆ, ಇವ್ನು ಗೆಲ್ಲಲ್ಲ ಅಂದರೆ ಅವ್ನು ಗೆಲ್ಲಲ್ಲ. ಇಷ್ಟು ಮಾಡೋದಕ್ಕೆ ಯಾಕೆ ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡನ್ನೇ ಖರ್ಚು ಮಾಡಬೇಕು? ಆಮೇಲೆ ಶತ್ರುಗಳು ಯಾರು, ಮಿತ್ರರು ಯಾರು ನಮ್ಮ ಕಣ್ಣು ಮುಂದೆ ನಾವು ಸುಮ್ಮನೆ ಅದನ್ನು ನೋಡ್ಕೊಂಡು ಕೂತ್ಕೋಬೇಕು ಬಿಟ್ರೆ ಅವ್ರು ಯಾವ ಟೈಮ್ ಬೇಕಾದರೂ ದುಡ್ಡು ಕೊಟ್ಟ ಕಡೆ ಚೇಂಜ್ ಆಗ್ತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ಎಚ್ಚರವಿರಬೇಕು. ಅತ್ಯಂತ ಘೋರ ಅವಿನಾಶಿ ಭಾವ ಸ್ಥಿತ್ಯಂತರ ಭೂಮಿಗತೆ ಚ ಆಯುಹು. ಅತ್ಯುನ್ನತ ರಾಜಕುಲಾದಿಭೋಗಂ ಚಿತಾಯ ತುಭ್ಯಂ ಸ್ಮಶಾನವಾತೆ. We think that we are eternal in this world. All richest empires vanished into thin grave gesture. ಅತ್ಯಂತ ಘೋರ ಅವಿನಾಶಿ ಭಾವ. ಈ ಪ್ರಪಂಚದಲ್ಲಿ ಅತ್ಯಂತ ಘೋರವಾದ ವಿಷಯ ಯಾವುದು ಅಂದರೆ ನಾನು ಶಾಶ್ವತ ಎಂಬಂತಹ ದುರ್ಬುದ್ಧಿ ಮತ್ತು ಕೆಟ್ಟ ಪರಿಕಲ್ಪನೆ. ಸ್ಥಿತ್ಯಂತರ ಭೂಮಿಗತೆ ಚ ಆಯುಹು, ಭೂಮಿಯು ಬದಲಾಗುತ್ತದೆ, ನಮ್ಮ ಆಯಸ್ಸು ಬದಲಾಗುತ್ತದೆ. ಅತ್ಯುನ್ನತ ರಾಜಕುಲಾಧಿಭೋಗಂ, ರಾಜ ಮಹಾರಾಜರು ಅತ್ಯುನ್ನತ ಪದವಿಯಲ್ಲಿ ಭೋಗಿಗಳಾಗಿದ್ದರೂ ಕೂಡ ಒಂದು ದಿವಸ ಚಿತಾಯತುಭ್ಯಂ, ಅವರಿಗೆ ಚಿತೆ ಬೆಂಕಿಯೇ ಗತಿ, ಸ್ಮಶಾನವಾತೆ ಸ್ಮಶಾನದ ಗಾಳಿಯೇ ಗತಿ, ವಾತೆ ವಾತ ಯಾವಾಗ ನಿಂತೋಗುತ್ತೆ ದೇಹದಲ್ಲಿ ವಾಯು ನಿಂತ ತಕ್ಷಣ ಅವನನ್ನು ಬೆಂಕಿಗೆ ಹಾಕುತ್ತಾರೆ ಅಥವಾ ಸುಟ್ಟು ಬಿಡುತ್ತಾರೆ ಅಥವಾ ಭೂಮಿಯಡಿ ಹಾಕಿ ಹೂತು ಹಾಕುತ್ತಾರೆ. ಹೊರತು ರಾಜ ಆಗಿದ್ದ ಅಂಥೇಳಿ ಯಾರೋ ಅನ್ನು ಮತ್ತೆ ತಂದು ಸಿಂಹಾಸನಕ್ಕೆ ಕೂರಿಸೋದಿಲ್ಲ. ಅನಂತ ವೈಭೋಗ ಅನಂತಕಾಲೇ ಜಗದೀಶದಾನಂ ಅಥವಾ ಕಿಮಸ್ತಿ. ಅತ್ಯುನ್ನತಾಸ್ಥಾನ ಕ್ಷಣೇ ವಿನಾಶಿ ನಿರ್ವಾತ ದೇಹಂ ಗೃಹಾದ ಅನಂತರಂ. Everything is given by God, whether it long time pleasure or for a moment or moreover. All kinds of best positions will vanish within a second, immediate after the air coming out of the body, going out of the body. ಅನಂತ ವೈಭೋಗ ಅನಂತ ಕಾಲೇ, ದೊಡ್ಡ ವೈಭೋಗ, ಸಿಕ್ಕಾಪಟ್ಟೆ ವೈಭೋಗ, ಅನೇಕ ವರ್ಷಗಳ ಕಾಲ ವೈಭೋಗ ಮಾಡಿದ್ದೆಲ್ಲ ಜಗದೀಶದಾನಂ,
ದೇವರು ಕೊಟ್ಟಂತಹ ಪುಣ್ಯದ ಫಲದಿಂದ ಮಾತ್ರ ಸಾಧ್ಯ, ಅಥವಾ ಇನ್ಯಾರು ಕೊಡೋಕೆ ಸಾಧ್ಯ? ಅವನು ಕೊಟ್ಟರೆ ಉಂಟು. ಅತ್ಯುನ್ನತ ಸ್ಥಾನ ಕ್ಷಣೇ ವಿನಾಶಿ. ಎಂಥ ದೊಡ್ಡ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯು ಕೂಡ ಒಂದು ಕ್ಷಣದಲ್ಲಿ ನಾಶವಾಗಿ ಬಿಡಬಹುದು. ನಿರ್ವಾತ ದೇಹಂ ಗೃಹಾದ ನಂತರಂ. ಈ ದೇಹದಲ್ಲಿ ವಾತ, ಪಾನವಾಯು, ಅಪಾನವಾಯು, ವಾಯು ದೇವರು ನಿಲ್ಲಿಸಿದರೆ, ಓಡಾಟವನ್ನು ನಿಲ್ಲಿಸಿದರೆ, ಗೃಹಾದ ನಂತರಂ ಅಂತಹ ದೇಹವನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ. ಅಹಮೇವ ರಾಜ ಅಹಮೇವ ದೇವ ಇತ್ಯಾದಿ ಭಾವಂ ಮಿಥ್ಯಾಭಿಧಾನಂ ಯದಾ ಯಮಃ ತನ್ನಿಯಮಂ ಕರೋತಿ ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. There is a falsehood that I am the king, I am the god, I am great, etc. When inside a small air comes out of the body, when he stops inhale and exhale of a person, as per the instruction of the god Yama, we are the national waste. ಅಹಮೇವ ರಾಜ, ನಾನೇ ರಾಜ, ಅಹಮೇವ ದೇವ, ನಾನೇ ದೇವರು, ಐ ಆಮ್ ಗ್ರೇಟ್, ನಾನೇ ಗ್ರೇಟ್ ಇತ್ಯಾದಿ ಭಾವಂ ಮಿಥ್ಯಾವಿಧಾನಂ. ಇದೆಲ್ಲ ಸುಳ್ಳು. ಸುಳ್ಳು ಏನೂ ಇಲ್ಲ, ಟುಸ್ಪಟಕಿ. ಯದಾ ಯಮಃ ತನ್ನಿಯಮಂ ಕರೋತಿ ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. ಯಮನೇನಾದರೂ ಮನಸ್ಸು ಮಾಡಿದರೆ ಸಾಕಪ್ಪ ಅಂತ ಅನಿಸಿದರೆ ಸಾಕು, ದೇಹದ ಒಳಗಿರುವ ಗಾಳಿಯನ್ನು ನಿಲ್ಲಿಸಿಬಿಡುತ್ತಾನೆ, ಹೊರಗೆ ಬಿಡುತ್ತಾನೆ. ಗಾಳಿ ಯಾವಾಗ ಹೊರಗೆ ಬರುತ್ತೋ ಬಾಡಿ ಖಾಲಿಯಾಗಿ ಮಲಗಿಬಿಡುತ್ತದೆ. ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. ಒಳಗಿದ್ದ ಗಾಳಿ ಹೊರಗೆ ಬರುತ್ತದೆ. ಅತ್ಯಂತ ಮಮಕಾರ ಅನಂತ ಕಾಲೇ ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ ಚಕ್ರೇ ಕುಜನ್ಮಾಂತರ ಆವರ್ತ್ಯ ದೇಹಿ ನಿರಂತರೋಯಂ ಅಧುನೈವ ಜಾಗೃತ. Too much yearning on the life for a long time will drag the mind to take many rebirths. We get many births in that circle. So be careful and keep distance with your greed. ಅತ್ಯಂತ ಮಮಕಾರ ಅನಂತ ಕಾಲೇ ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ. ಅದು ಬೇಕು, ಇದು ಬೇಕು, ಆ ವಸ್ತು ಬೇಕು, ಆ ಮನೆ ಬೇಕು, ಅದು ಬೇಕು. ಅತ್ಯಂತ ಮಮಕಾರ. ಅನೇಕ ವರ್ಷಗಳ ಕಾಲ ಸಾಯೋ ಸ್ಥಿತಿ ಬಂದರೂ ಬೇಕು ಬೇಕು ಅನ್ನೋದು ಬಿಟ್ಟಿರಲ್ಲ. ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ. ಇದರಿಂದ ವಿಷಯಾಸಕ್ತಿ ಹೆಚ್ಚಾಗುತ್ತದೆ ಹೊರತು ಚಕ್ರೆ ಕುಜನ್ಮಾಂತರ ಆವರ್ತಿದೇಹಿ. ಕೆಟ್ಟ ಜನ್ಮಗಳಲ್ಲಿ ಪುನಃ ನಾವು ಆಸೆಯ ಪ್ರಭಾವದಿಂದ ಅದು ಬೇಕು ಅಂತ ಅನಿಸಿದ್ದು ಸಿಕ್ಕಿರೋದಿಲ್ಲ, ಪುನಃ ಇನ್ನೊಂದು ಜನ್ಮದಲ್ಲಿ ಪಡಿಬೇಕು ಅಂತ ಇಲ್ಲಿ ಬರ್ತೀವಿ. ನಿರಂತರೋಯಂ ಅಧುನೈವ ಜಾಗೃತ. ಇದು ನಿರಂತರವಾದ ಆಸೆಗಳ ಪರಿಣಾಮದಿಂದ ಆದ ಜನ್ಮ. ಅದರಿಂದ ಈಗಲೇ ಎಚ್ಚರ ವಹಿಸಿ ಆಸೆಗಳನ್ನು ಬಿಟ್ಟು ಕಾಮಕ್ರೋಧ ಫಲಿತಾಂಶ ಲಾಭಾಯ ಸರ್ವೇಪಿ ಅಧಿಕಾರಿ ಸಹಜವಾಗಿ ನೀನು ಮುಕ್ತಾತ್ಮನ. ನಿಷ್ಫಲಿತಾಂಶ ಟೀಕಾಯ ನೇತಿ ನೇತಿ ಫಲಾಯತಿ. ಎವ್ರಿಬಡಿ ಈಸ್ ದ ಫಾದರ್ of good result. Our success has many fathers. Everybody will run away for the negative results, saying, no, it is not my problem. ಸತ್ಫಲಿತಾಂಶ ಲಾಭಾಯ, ಒಳ್ಳೆಯ ಫಲಿತಾಂಶ ಲಾಭ ಬಂದಾಗ ಸರ್ವೇಪಿ ಅಧಿಕಾರಣ, ನನ್ನಿಂದಲೇ ಆಯಿತು, ನಾನು ಮಾಡಿದ್ದಕ್ಕೆ ಅದು ಲಾಭ ಬಂದಿತ್ತು. ನಿಷ್ಫಲಿತಾಂಶ ಲಾಭಾಯ, ಲಾಸ್ ಆಗಿಬಿಟ್ರೆ ಎಲ್ಲರೂ ಟೀಕೆ ಮಾಡ್ತಾರಲ್ಲ. ನಿಷ್ಫಲಿತಾಂಶ ಟೀಕಾಯ ನೇತಿ ನೇತಿ ಫಲ ಐತಿ. ನಾನಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ, ನಂಗೆ ಸಂಬಂಧಪಟ್ಟಿಲ್ಲಪ್ಪ, ನಾನು ಮಾಡಿದ್ದಲ್ವೇ ಅಲ್ಲ, ನಾನು ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಅಂಥೇಳಿ ಫಲಾಯತಿ ಓಡಿ ಹೋಗುತ್ತಾರೆ. ಸರ್ವೇಪಿ ಲಾಭಮಿಚ್ಚಂತಿ ಕರ್ತವ್ಯೇಚ ಫಲಾಯತಿ. ಕಷ್ಟಂ ಸಜ್ಜನ ದಾರಿದ್ರ್ಯಂ ಸುಖಭೋಗಾಯ ದುರ್ಜನಃ. ಎವ್ರಿಬಡಿ ವಾಂಟ್ ಗುಡ್ ರಿಸಲ್ಟ್ಸ್ ಬಟ್ ರನ್ ಅವೇ ಫಾರ್ ದ duties or dedications. It is the obligation of soft people to suffer, work hard and develop. As opportunists, bad people enter when there is a good result and snatch it
from the good people and enjoy that power forever. ಸರ್ವೇಪಿ ಲಾಭಮಿಚ್ಚಂತಿ ಕರ್ತವ್ಯೇಚ ಫಲಾಯತಿ. ಎಲ್ಲರೂ ಲಾಭ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡ್ತಾರೆ, ಆದರೆ ತನ್ನ ಕರ್ತವ್ಯ ಎಷ್ಟು, ನನ್ನಿಂದ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ನಾನೆಷ್ಟು ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆನೇ ಮಾಡಲ್ಲ. ಕಷ್ಟಂ ಸಜ್ಜನ ದಾರಿದ್ರ್ಯಂ. ಕಷ್ಟಪಡೋದು ಸಜ್ಜನರ ಕರ್ಮ. ವರ್ಕ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಕಷ್ಟಪಡ್ತಾರೆ, ಎಲ್ಲ ಮಾಡಿ ಆದ ನಂತರ ಲಾಭ ಇದೆ ಅಂತ ಗೊತ್ತಾದ ತಕ್ಷಣ ದುರ್ಜನ ಓಡಿ ಬಂದು ಭವನ ಹತ್ರ ಕಿತ್ಕೊಂಡು ಸುಖ ಭೋಗ ಮಾಡಿಕೊಂಡು ಇರುತ್ತಾರೆ. ಇದು ದುರ್ವಿಧಿ, ಇದೇ ದುರಂತ. ಉಪದೇಶಾಯ ಮಾಯಾತಿ ವಯೋವೃದ್ಧಾಯ ಬಾಲಕಃ ದುರಂತಂ ದುಷ್ಟಕಾಲಸ್ಯ ಧನಮುದ್ಯೋಗ ಕಾರಣಂ. An immature will come and preach an aged person. This is the tragedy of the time, and mainly due to the luxury, money and employment. ಉಪದೇಶಾಯ ಮಾಯಾತಿ. ಉಪದೇಶಕ್ಕೋಸ್ಕರ ಬರ್ತಾನೆ. ಯಾರಿಗೆ? ವಯೋವೃದ್ಧನಿಗೋಸ್ಕರ. ಯಾರು? ಬಾಲಕ ಬರ್ತಾನೆ. ವಯೋವೃದ್ಧನಿಗೆ ಬಾಲಕ ಬಂದು ಹೇಳ್ಕೊಡ್ತಾನೆ. ಏನಂತ? ನಿಂಗೇನು ಗೊತ್ತಿಲ್ಲ, ಸುಮ್ಮ ಕೂತ್ಕೊಳ್ಬೋ ತಾತ ಅಂತಾನೆ. ಇದಕ್ಕೆ ಕಾರಣ ಏನು? ದುರಂತಂ ದುಷ್ಟಕಾಲಸ್ಯ. ಕಾಲವೇ ಕಾರಣ. ಕಾಲದ ಮಹಿಮೆ. ಧನ, ದುಡ್ಡು ಕೈಯಲ್ಲಿ ಓಡಾಡೋದೇ ಒಂದು ಕಾರಣ. ಉದ್ಯೋಗ, ಬೇಕಾದಷ್ಟು ಕೆಲಸ ಸಿಗೋದೇ ಒಂದು ಕಾರಣ. ಎಲ್ಲ ಕೈಯಲ್ಲಿ ದುಡ್ಡು ಓಡಾಡೋದ್ರಿಂದ ಯಾರಷ್ಟೇ ವಯಸ್ಸಾದವರಿಗೆ ಯಾವ ಬೆಲೆನೂ ಇರುವುದಿಲ್ಲ. ಬದಲಾಗಿ ಇವರಿಂದ ಅವರು ಉಪದೇಶ ಪಡೆಯಬೇಕು ಪರಿಸ್ಥಿತಿ ಬರುತ್ತೆ. ನಿಂಗೇನು ಗೊತ್ತಿಲ್ಲ, ಕೂತ್ಕೊಳ್ಳೋ ಮದುವೆ ಅಂತ ತಿಳುವಳಿಕೆ ಇರೋರನ್ನ ತಮಾಷೆ ಮಾಡೋ ಕಾಲ ಬಂದಿದೆ. ಅಹಂಕಾರಾದಿ ಉನ್ಮತ್ತಃ ವಯೋವೃದ್ಧಾಯ ಬೋಧತಿ ಅವಿಚಾರಿ ಅಲ್ಪವಿದ್ಯಾ ವೃದ್ಧ ತ್ವಂ ನಿಷ್ಪ್ರಯೋಜಕಃ. A child who is overconfident with superiority complex will give the lecture to the old people that, oh old man, you are useless, you are a waste, you don't know anything, I say, etc. ಅಹಂಕಾರಾದಿ ಉನ್ಮತ್ತಃ. ಧನಮದ, ವಿದ್ಯಾಮದ, ವಯೋಮದ, ರೂಪಮದ ಎಲ್ಲ ಮದಗಳಿಂದ ತುಂಬಿದವನು ವಯೋವೃದ್ಧಾಯ ಬೋಧತಿ. ವಯಸ್ಸಾದವನಿಗೆ ಉಪದೇಶ ಮಾಡ್ತಾನೆ. ಏನಂತ? ಅವಿಚಾರಿ ಅಲ್ಪವಿದ್ಯಾ ವೃದ್ಧ. ಕಾಮನ್ ಸೆನ್ಸ್ ಇಲ್ವ ನಿಂಗೆ? ಅವಿಚಾರಿ, ವಿಚಾರ ಮಾಡೋದಿಲ್ವ ನೀನು? ನಿಂಗೆ ನನ್ನಷ್ಟು ಎಜುಕೇಷನ್ ಇದೆಯಾ ನಿಂಗೆ? ಓದಿಲ್ಲ ಮಾಡಿಲ್ಲ, ನಿಂಗೆ ಯಾವನ್ ಹೇಳೋದು? ಮುದುಕ ತೊಲಗಾಚೆ. ತ್ವಂ ನಿಷ್ಪ್ರಯೋಜಕ. ನೀನು ಅಯೋಗ್ಯ, ನೀನು ಯಾತಕ್ಕೂ ಬೇರ್ದದ್ದು ಮುದುಕ, ಹೋಗತ್ತಾಗಿ, ಹಳೆ ಕಬ್ಬಣ ಹಳೆ ಸಾಮಾನು ಅಂತ ಹೇಳ್ತಾರೆ. ಪಿತೇನ ಸಕಲಂ ಪ್ರಾಪ್ಯ ಪಿತಂ ಬೋಧತಿ ತತ್ಸುತ. ಪಿತಾ ತ್ವಂ ಕಿಂ ನ ಜಾನಾತಿ ಸದಾ ತ್ವಂ ಅಪ್ರಯೋಜಕ. Son teaches his father about the life after getting everything from his father. Oh father, you don't know anything, you are a national waste, etc. ಪಿತೇನ ಸಕಲಂ ಪ್ರಾಪ್ಯ. ತಂದೆಯಿಂದಲೇ ಎಲ್ಲವನ್ನು, ದೇಹವನ್ನು ಪಡೆದುಕೊಂಡಂತಹ ಮಗ ಪಿತಂ ಬೋಧತಿ ತತ್ಸುತ. ತಂದೆಗೆ ಬುದ್ಧಿವಾದ ಹೇಳ್ತಾನೆ. ತತ್ಸುತ, ಅವನ ಮಗ ಅವನಿಗೆ ಬುದ್ಧಿ ಹೇಳೋದೆಂಥ ಪರಿಸ್ಥಿತಿ. ಪಿತಾ ತ್ವಂ ಕಿನ್ನ ಜಾನಾತಿ. ನಿನಗೇನು ಗೊತ್ತಾಗಲ್ಲ. ಪಿತಾ ತ್ವಂ, ತಂದೆಯೇ ನಿನಗೆ ಏನು ಗೊತ್ತಾಗಲ್ಲ. ಸದಾ ತ್ವಂ ಅಪ್ರಯೋಜಕ. ನೀನು ಯಾವಾಗಲೂ ನ್ಯಾಷನಲ್ ವೇಸ್ಟು. ಕಾಮನ್ ಸೆನ್ಸ್ ಇಲ್ಲ, ನಿಂಗೆ ಗೊತ್ತಾಗೋದಿಲ್ಲ. ನಿನಗೆ ಏನಪ್ಪನೋ ನೀನು ವಯಜಂದಾಗಿದೆ, ಕಾಮನ್ ಸೆನ್ಸ್ ಇಲ್ಲ ಅಂತ ಮಗ ಅಪ್ಪನಿಗೆ ಬೈಯೋದು. ಎಂಥ ಪರಿಸ್ಥಿತಿ ಭಗವಂತ. ದುರ್ಜನಾದೇವ ದುರ್ಬುದ್ಧಿ ಸಮೂಹೇ ದುರ್ಬೀಜಾಯತೆ ಸಜ್ಜನಾದ್ ನಾಶ ದುಸ್ಸಾಧ್ಯಂ ದುರ್ಬುದ್ಧೇ ದುಷ್ಟನಾಶನಂ. Bad personality, when joins with crooked mentality, people will be a vicious seed. Noble people cannot kill the negativity, but the bad personality will kill bad persons in future.
ದುರ್ಜನಾದೇವ ದುರ್ಬುದ್ಧಿ, ದುರ್ಜನರಿಂದಲೇ ದುರ್ಬುದ್ಧಿ. ಮತ್ತು ಅಂಥವರೆಲ್ಲ ಒಂದು ಕಡೆ ಸೇರಿಬಿಟ್ರೆ ಸಮೂಹ ದುರ್ಬೀಜ ಐತೆ, ಸಮೂಹದಲ್ಲಿ ದೊಡ್ಡ ಬೀಜ ಬೆಳೆದು ಆಲದ ಮರ ಹೋಗುತ್ತೆ. ಸಜ್ಜನಾತ್ ನಾಶ ದುಸ್ಸಾಧ್ಯಂ, ಇಂತಹ ದುರ್ಜನರನ್ನು ನಾಶ ಮಾಡೋದು ಸಜ್ಜನರಿಂದ ಸಾಧ್ಯವೇ ಇಲ್ಲ. ಮತ್ತೆ ಹೇಗೆ ಸಾಧ್ಯ ಅಂತಂದ್ರೆ ದುರ್ಬುದ್ಧಿ ದುಷ್ಟನಾಶನ. ಅವರವರಿಗೆ ಕೆಟ್ಟ ಬುದ್ಧಿ ಬಂದು ಯಾದವಿ ಕಲಹದ ಮೂಲಕ ಅವರವರೇ ಕೊಚ್ಚಿ ಕೊಲೆ ಮಾಡಿ ಸಾಯಬೇಕೇ ವಿನಃ ಸಜ್ಜನರಿಂದ ದುರ್ಜನರನ್ನು ಸರಿ ಮಾಡಲು ಸಾಧ್ಯವೇ ಇಲ್ಲ. ದುರಂತಮಿತಿ ವಿಜ್ಞೇಯು ಅಜ್ಞಾನೋ ಭವತಿ ಶ್ರೇಷ್ಠತಾ. ಅಜ್ಞಾನ ಭೋಗಾದುತ್ಕರ್ಷಂ ಜ್ಞಾನಾಯ ಮರಣಂ ಧ್ರುವಂ. It is a tragedy of the life that half-baked is entertained in the world. Capable will die soon and substandard live longer. ದುರಂತಮಿತಿ ವಿಜ್ಞೇಯು, ದುರಂತ ಎಂದು ತಿಳಿ. ಅಜ್ಞಾನೋ ಭವತಿ ಶ್ರೇಷ್ಠತ, ಅಜ್ಞಾನಿಯಾದರೆ ಶ್ರೇಷ್ಠನಾಗುತ್ತೀಯೇ. ಅಜ್ಞಾನ ಭೋಗ ದುಷ್ಕೃತ್ಯಂ, ಮಜಾ ಮಾಡೋದು, ಕಾಮನ್ ಸೆನ್ಸ್ ಇಲ್ಲದೆ ಇರೋದು, ಅಜ್ಞಾನಿಯಾಗಿರುವುದು, ಕೆಟ್ಟ ಕೆಲಸ ಮಾಡುವುದು ಎಲ್ಲ ಈಗಿನ ಕಾಲದ ಮಹಿಮೆ. ಜ್ಞಾನಾಯ ಮರಣಂ ಧ್ರುವಂ, ಅಕಸ್ಮಾತ್ ನೀನು ಜ್ಞಾನಿ ಆದಿ ಅಂತಾದರೆ ನಿನಗೆ ನಾಶ, ಮರಣವೇ ಗತಿ. ಜ್ಞಾನಾಯ ಮರಣಂ ಧ್ರುವಂ, ಜ್ಞಾನಿಗಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ಗೌರವ ಇಲ್ಲ. ಅಜ್ಞಾನಿಗಳು ಕುಣಿದಾಡುತ್ತಾರೆ. ಸಜ್ಜನಾರಂಭಿತ ಸಂಘಃ ಪ್ರಕಾಶಯತಿ ಸಂತತಂ, ಉನ್ನತಿಂ ದೃಷ್ಟ್ವಾ ದುಷ್ಟೋಯಂ ಶಕುನೇರಾಗತ್ಯ ನಶ್ಯತಿ. If an institution started by a noble person will flourish undoubtedly with the sacrifice, even in the long run. But an idiot enters by observing this into it and ruins shortly on greedy like Shakuni. ಸಜ್ಜನಾರಂಭಿತ ಸಂಘ, ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವ ಕರ್ತವ್ಯವೇ ದೇವರು ಎಂಬ ನಂಬಿದ ವ್ಯಕ್ತಿಯಿಂದ, ಎಂಥ ಸಜ್ಜನರಿಂದ ಒಂದು ಸಂಘ ಸ್ಥಾಪನೆ ಆದರೆ ಅದು ಸಹಜವಾಗಿ ಪ್ರಕಾಶಯತಿ ಸಂತತಂ, ಯಾವಾಗಲೂ ಬೆಳೆಯುತ್ತದೆ. ಈ ಸಮಯದಲ್ಲಿ ಉನ್ನತಿಂ ದೃಷ್ಟ, ಇವರು ಬೆಳೀತಾ ಇರೋದನ್ನ ನೋಡಿ, ದುಷ್ಟೋಯಂ, ಅಲ್ಲೊಬ್ಬ ದುಷ್ಟ ಬರ್ತಾನೆ, ದುಷ್ಟೋಯಂ ಶಕುನೇರಾಗತ್ಯ, ಶಕುನಿ ಥರ ಬಂದು ಸೇರ್ಕೋತಾನೆ. ಅಗತ್ಯ ದುರ್ಹಾಸಿ, ದುರಹಂಕಾರ, ದುರ್ಬುದ್ಧಿಯಿಂದ ಎಲ್ಲರನ್ನು ಕೆಡಿಸಿ ನಾಶ ಮಾಡಿ, ನಶ್ಯತಿ, ಇಡೀ ಸಂಸ್ಥೆಯನ್ನು ನಾಶ ಮಾಡಿ ಪಾಪರ್ ಮಾಡಿ ಗಬ್ಬೆಬ್ಸಿ ತಾನು ತಿನ್ನಲಾರ್ದೆ ಬೇರೆಯವ್ರಿಗೆ ಕೊಡಲಾರ್ದೆ ನಾಶ ಮಾಡಿ ಹೋಗುತ್ತಾನೆ. ಪರೀಕ್ಷಾ ಸರ್ವವಿದ್ಯೇಷು ಸ್ವತಂತ್ರ ಸಮಿತಿರ್ಬುಧೈಃ, ತ್ರಿಮಾಸೇ ಸಮಿತಿ ತತ್ರ ಪರೀಕ್ಷಾ ಕಾರ್ಯತತ್ಪರ. Examination of all universities should be conducted not by the universities but by the central authorities of eminent executives. Their duty is to conduct the exams and not to teach anybody for every 3 months in all disciplines. Their duty is to conduct exams for every 3 months in all disciplines. ಪರೀಕ್ಷಾ ಸರ್ವವಿದ್ಯೇಷು, ಎಲ್ಲ ರೀತಿಯ ಡಿಸಿಪ್ಲಿನ್ಗಳಲ್ಲಿ, ಎಲ್ಲ ವಿದ್ಯೆಗಳಲ್ಲಿ, BA BCom BSc ಕಾಮರ್ಸ್ ಯಾವುದಿದ್ರು ಎಲ್ಲದರಲ್ಲೂ ಕೂಡ ನೀಟ್ ಎಕ್ಸಾಮ್ ಥರ ಸ್ವತಂತ್ರ ಸಮಿತಿರ್ಬುಧೈಹಿ, ತುಂಬ ಜ್ಞಾನಿಗಳಾದ ಜ್ಞಾನಿಗಳಾಗಿ ತಿಳುವಳಿಕೆ ಇರುವಂತಹ, ಕ್ಯಾಸ್ಟ್ ಕ್ರೀಡ್ ರೇಸ್ ಸೆಕ್ಸ್ ಏಜ್ ಗ್ರೂಪ್ ಇಲ್ಲದೆ ಇರುವಂತಹ ನಿಜವಾದ ಜ್ಞಾನಿಗಳೆಲ್ಲ ಒಂದು ಕಡೆ ಇದ್ದಂತಹ ಅಂಥ ಬುಧೈಹಿ ವಿದ್ವಾಂಸರಿಂದ, ಸ್ವತಂತ್ರವಾದ ಯಾವುದೇ ಸರ್ಕಾರದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಭಾವ ಬೀರದೇ ಇರುವಂತಹ ಒಂದು ಸಂಸ್ಥೆಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಪದೇ ಪದೇ ರೊಟೇಷನ್ ವೈಸ್ ಎಕ್ಸಾಮ್ಸ್ ನಡೀತಾ ಇರಬೇಕು. ತ್ರಿಮಾಸೇ ಸಮಿತಿಸ್ತತ್ರ ಪರೀಕ್ಷೆ ಕಾರ್ಯತತ್ಪರ, ಪರೀಕ್ಷೆಯನ್ನು ಅವರು ರೊಟೀನ್ ಆಗಿ ಮಾಡ್ತಾ ಇರಬೇಕು. ನೆಟ್ ಸ್ಲೆಟ್ ಎಕ್ಸಾಮ್ ಯಾವುದೇ ಪ್ರಭಾವ ಬೀರದೆ ಮಾಡಿದರೆ ಒಳ್ಳೆಯದು, ಪ್ರಭಾವ ಬೀರಿದರೆ ಒಳ್ಳೆಯದಲ್ಲ. ಪ್ರಭಾವ ಬೀರದೆ ಯಾವುದೇ ರಾಜಕೀಯ
ಪ್ರಭಾವವನ್ನು ಮೀರಿ ನಿಂತಹ ಸಂಸ್ಥೆ ಇದ್ದರೆ ಅಂತಹ ಸಂಸ್ಥೆಗಳು ಆಗಾಗ್ಗೆ ಪರೀಕ್ಷಾ ಕಾರ್ಯವನ್ನು ಮಾಡುತ್ತಿರಬೇಕು. ಹಾಗಾದರೆ ಯೂನಿವರ್ಸಿಟಿ ಕೆಲಸ ಏನು? ಬರೀ ಪಾಠ ಮಾಡಿ ಅವರಿಗೆ ಜ್ಞಾನವನ್ನು ತುಂಬುವುದಷ್ಟೇ ಕೆಲಸ. ಎಕ್ಸಾಮಿನೇಷನ್ನು, ಸರ್ಟಿಫಿಕೇಷನ್ನು, ರಾಜಕೀಯ ಮಾಡೋದು, ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇರಬಾರ್ದು ಅಲ್ಲಿ. ಪರೀಕ್ಷಾ ಸರ್ವವಿದ್ಯೇಷು ಸ್ವತಂತ್ರ ಸಮಿತಿರ್ಬುಧೈಹಿ, ಸ್ವತಂತ್ರವಾದ ಸಮಿತಿಯಿಂದ ಇದು ನಿಯಂತ್ರಣಗೊಳ್ಳಬೇಕು. 3 ತಿಂಗಳಿಗೊಂದ್ಸಲ ಕೊರ್ಟೀನ್ ವೈಸ್ ಎಕ್ಸಾಮ್ಸ್ ನಡೀತಾ ಇರಬೇಕು. ಆಗ ಆಟೋಮೆಟಿಕ್ಕಾಗಿ CA ಎಕ್ಸಾಮ್ಸು, CA ಫೌಂಡೇಶನ್ ಎಕ್ಸಾಮ್ಸು ಅಂತ ಹೇಗೆ ನಡೆಯುತ್ತೆ ಆ ರೀತಿ ನಡೆದಾಗ ಒಂದು ಕ್ವಾಲಿಟಿ ಬರುತ್ತೆ. ಆಗತಾ ಸುಖ ಸಂಪತ್ತಿ ಸುಜನಾದೇವ ವೃದ್ಧ್ಯತಿ, ಲಾಭ ಪ್ರಲೋಭೆ ಉತ್ಪತ್ತಿ ಉದರೇ ಜಂತುರಿತ್ಯಪಿ. If you want any kind of improvement, it is possible only by noble people, dedicated people. But a greedy enters into that when there is a profit and eat everything like stomach worm. ಆಗತಾ ಸುಖ ಸಂಪತ್ತಿ ಸುಜನಾದೇವ ವೃದ್ಧ್ಯತಿ. ಯಾವುದೇ ರೀತಿಯ ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಒಳ್ಳೆಯವರಿಂದ ಮಾತ್ರವೇ ಸಾಧ್ಯ. ಲಾಭ ಪ್ರಲೋಭ, ಯಾವಾಗ ನಂಗೆ ಬೇಕು ನಮ್ಮ ಅದು ಹಾಗೆ ಹೀಗೆ ಪ್ರಲೋಭನೆಗೆ ಯಾವಾಗ ಒಳಗಾಗ್ತೀವಿ, ಉತ್ಪತ್ತಿಯಾದ ತಕ್ಷಣ ಹೊಟ್ಟೆ ಹುಳುತ್ತರ ಅವ್ರು ಬಂದು ಎಲ್ಲವನ್ನು ನುಂಗಿ ನೆಕ್ಕಿ ನೀರು ಕುಡಿದು ನಾವು ತಿಂದ ಆಹಾರವನ್ನು ಅವ್ರು ತಿಂದ್ಕೊಳ್ತಾರೆ. ಉದರೇ ಜಂತುರಿತ್ಯಪಿ, ಹೊಟ್ಟೆಯಲ್ಲಿರೋ ಹುಳದಂತೆ ಬಂದು ಒಳ್ಳೆಯ ಸಂಸ್ಥೆಗಳನ್ನೆಲ್ಲ ನಾಶ ಮಾಡಿ ಬಿಡುತ್ತಾರೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.